ಹಾಯ್ ವೆಲ್ಕಮ್ ಟು ಅಶ್ವಿನಿ ಕೃಷ್ಣ ಲಾಗ್ಸ್. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ಬಂದುಬಿಟ್ಟು ಈ ಥರ ವೆದರಿಂದ. ನೀವೇ ನೋಡ್ತಿದ್ದೀರ ಅಲ್ವಾ, ಜಿನಿ ಜಿನಿ ಮಳೆಯಿಂದ ಸ್ಟಾರ್ಟ್ ಆಗಿತ್ತು. ಇದು ಬಂದುಬಿಟ್ಟು ನಂದು ಪೋಸ್ಟ್ ಪ್ಯಾಟರ್ನ್ ಸೀರೀಸ್ ಆಗಿರೋದ್ರಿಂದ ಸ್ವಲ್ಪ ನಾನು ಬೆಚ್ಚಗೆ ಇರಬೇಕಾಗುತ್ತೆ. ಮನೇಲಿ ಬೈತಾ ಇದ್ರು ವೀಡಿಯೋ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಯಾಕಂದರೆ ಕೋಲ್ಡ್ ಆ್ಯಂಡ್ ಕಫ್ ಆಗಿಬಿಡುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೂನ್ ಆ್ಯಂಡ್ ಜುಲೈ ಬಂದುಬಿಟ್ರೆ ಅಷ್ಟೇ ಅಲ್ವಾ, ಮಳೆ ವೆದರ್ ಇರೋದ್ರಿಂದ ಡೆಲಿವರಿ ಆದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಮುತುವರ್ಜೆ ವಹಿಸ್ಕೊಂಡು ನಮ್ಮ ಸೇಫ್ಟಿನ ನೋಡ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಇವತ್ತು ಕಾಫಿನ ಸ್ಕಿಪ್ ಮಾಡಿಬಿಟ್ಟು ಪಾಪು ಹತ್ರ ಬಂದೆ. ಗುಬ್ಬಿ ಇನ್ನೂ ಮಲಗಿದ್ಲು, ಅಷ್ಟರಲ್ಲಿ ಟಿಫನ್ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಟಿಫನ್ ಮಾಡಿದೆ. ವೆಜಿಟೇಬಲ್ ಪಲಾವ್ ಆಗಿತ್ತು. ವೆಜಿಟೇಬಲ್ ಪಲಾವ್ ತಿನ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗ ಕೂಡ ಬಂದಿದ್ದ. ನನ್ನ ಮಗ ಮಳೇಲಿ ನೋಡಿ ಹೆಂಗೆ ಕುಣಿತಾ ಇದ್ದಾನೆ ಅಂತ. ಅಷ್ಟರಲ್ಲಿ ಮಧ್ಯಾಹ್ನ ಊಟ ಕೂಡ ರೆಡಿಯಾಗಿತ್ತು. ರೈಸ್ ಆ್ಯಂಡ್ ತರಕಾರಿ ಸಾಂಬಾರು ಊಟ ಎಲ್ಲ ಮಾಡಿಕೊಂಡು ಅವನಿಗೂ ನನ್ನ ಮಗನಿಗೂ ಊಟ ಎಲ್ಲ ಮಾಡಿಸೋ ಅಷ್ಟರಲ್ಲಿ ನನ್ನ ಗುಬ್ಬಿ ಎದ್ಬಿಟ್ಟಿದ್ಲು. ನನ್ನ ತಂಗಿ ಆಟ ಆಡಿಸ್ತಾ ಇದ್ಲು. ಅವಳು ಅದನ್ನೇ ಹೇಳ್ತಾ ಇದ್ಲು, ನನ್ನ ವೀಡಿಯೋದಲ್ಲೆಲ್ಲ ತೋರಿಸ್ಬೇಡ ನೀನು, ಓನ್ಲಿ ನಿನ್ನ ಫ್ಯಾಮಿಲಿನ ತೋರಿಸು ಅಂತ. ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೋಸ್ಟಲ್ಲಿ ಸಬ್ಸ್ಕ್ರೈಬ್ ಅಂಟು ಪ್ಲೀಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವೆಲ್ಲಿಂದ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಊರು ಅಂತ. ಆ್ಯಂಡ್ ಮೋರ್ ಎವರ್ ನೀವು ಈ ಜೂನ್ ಆ್ಯಂಡ್ ಜುಲೈಯಲ್ಲಿ ಯಾವ ರೀತಿ ಮುತುವರ್ಜೆ ವಹಿಸ್ತೀರಾ ಸೇಫ್ಟಿಯನ್ನು, ಅದನ್ನು ಕೂಡ ತಿಳಿಸ್ಕೊಡಿ. ಥ್ಯಾಂಕ್ ಯು ಎಲ್ಲರಿಗೂ.